ಸ್ತ್ರೀ ವೇಷ ಹಾಕೊಂಡಾಗ ನೀವು ಎಷ್ಟು ಚೆನ್ನಾಗಿರ್ತೀರಿ ಅಂದಾಗ ಹೆಂಗುಗುಣ ಕೆಲವ್ರಿಗೆ ನಾನು ಗಂಡಸು ಅಂತ ಹೇಳಿದಾಗ ಲೇಡಿ ಗೆಟಪ್ ಹಾಕೊಂಡಾಗ ನಂಬೇ ಇಲ್ಲ, ನೀನು ಸುಳ್ಳು ಹೇಳ್ತೀಯ ಅಂತಂದ್ರೆ ನಾನು ಹೆಂಗೆ ಹೇಳ್ಕೋಬೇಕು ಅವ್ರಿಗೆ ಗಂಡಸು ಅಂತೇಳಿ. ಬಳ್ಳಾರಿ ಹತ್ರ ಸಂಡೂರು ಹತ್ರ ಅಂಕಂನಹಳ್ಳಿ ಅಂತ ಒಂದು ಗ್ರಾಮದಲ್ಲಿ ಕಾರ್ಯಕ್ರಮ ಇತ್ತು, ಮುಗೀತು. ನನ್ನ ಕಾರ್ ಪಂಚರ್ ಆಯಿತು. ಇನ್ನೊಂದು ಕಾರ್ ಬರ್ಬೇಕಾದ್ರೆ ಡ್ರೈವರ್ಗೆ ಹೇಳಿದೆ, ಅಲ್ಲಿ ಕಾರ್ ಬರುತ್ತೆ, ನೀನು ಅಕ್ಕ ಅನ್ನನು ಮೇಡಮ್ ಅನ್ನನು, ಹುಡುಗ ಅಂತೇಳಿ ಎಲ್ಲಿ ಹೇಳ್ಬೇಡ, ಹೆಣ್ಣು ಅಂದರೆ ಸ್ವಲ್ಪ ಜಲ್ದಿ ಯಾರನ್ನ ಡ್ರಾಪ್ ಕೊಡ್ತಾರೆ, ಅದರಲ್ಲಿ ಗಂಡ್ಮಕ್ಳು ಹೆಣ್ಮಕ್ಳು ಇದ್ರೆ ಮಾತ್ರ ಕಾರ್ ನಿಲ್ಲಿಸ್ಬೇಕು ಅವ್ರದ್ದು, ಬರೇ ಗಂಡ್ಮಕ್ಳು ಇದ್ರೆ ನಿಲ್ಲಿಸ್ಬಾರ್ದು ಅಂತೇಳಿ ಕಾರ್ ನಿಂದಿರ್ಸಿದ್ರು. ನಿಂದಿದ ತಕ್ಷಣ ಯಾರ ಮಗಳಾದ್ರೂ ಚಿಂತಿಲ್ಲ, ಉತ್ತರ ಕರ್ನಾಟಕದ ಲ್ಯಾಂಗ್ವೇಜ್, ಯಾರ ಮಗಳಾದ್ರೂ ಚಿಂತಿಲ್ಲ, ಇಷ್ಟು ಸುಂದರವಾಗಿದೆಯಾ ಈ ಅಪರಾಧ ಹೊತ್ತಿನಲ್ಲಿ, ಹಿಂಗೆ ನನಗೆ ಡ್ರಾಪ್ ಕೊಡಬೇಕು, ನನಗೆ ಈ ಥರ ಲಾಡ್ಜ್ಗೆ ಹೋಗಬೇಕು, ನನ್ನ ಕಾರ್ ಪಂಚರ್ ಆಗಿದೆ ಅಂದರೆ ಓಕೆ ಬನ್ನಿ ನಿಮಗೆ ಡ್ರಾಪ್ ಮಾಡ್ತೀವಿ ಅಂತೇಳಿ ಕಾರಲ್ಲಿ ಕೂಡಿಸ್ಕೊಂಡ್ರು. ನಿಮ್ಮ ಹೆಸರೇನ್ರಿ ಮೇಡಮ್ ಅಂತ ಸ್ಟಾರ್ಟ್ ಮಾಡಿದ್ರು. ನನ್ನ ಹೆಸರು ಮಯೂರಿ ಅಂದೆ. ಮೇಡಮ್ ನಿಮ್ಮ ಮದುವೆ ಆಗಿದೆ ಅಂದರು. ನಾನು ಬಾಮಕಾಲಪ್ಪ ಡ್ಯಾನ್ಸ್ ಮಾಡಿದಾಗ ತಾಳಿ ಕಾಲುಂಗ್ರ ಕಂಪಲ್ಸರಿ ಹಾಕ್ಕೋಬೇಕು, ಅದು ಸಂಪ್ರದಾಯ. ನನಗೆ ಮದುವೆ ಆಗಿದೆ, ನನ್ನ ಗಂಡ ಈತನೇ, ನನ್ನ ಫೋಟೋನೇ ಮೀಸೆ ಗಡ್ಡ ಇರೋದು ತೋರಿಸಿ ಈತನೇ ನನ್ನ ಗಂಡ, ಮಕ್ಕಳು ಅಂದರು. ಇನ್ನೂ ಆಗಿಲ್ಲ ಅಂದೆ. ನನಗೇನಾಗಬೇಕು ಅಲ್ಲಿವರೆಗೆ ಬಿಡೋದು ಬೇಕು, ನನಗೆ ಸೇಫ್ಟಿ ಇಂಪಾರ್ಟೆಂಟ್. ಲಾಡ್ಜ್ ಅವ್ರಿಗೆ ಬಿಟ್ಟರು, ಮತ್ತು ಕೊನೆಗೂ ನಾನು ಹೇಳೇ ಇಲ್ಲ ಅವ್ರಿಗೆ ನಾನು ಗಂಡಸು ಅಂತೇಳಿ. ಅವ್ರಿಗೆ ಯಾರಿಗೂ ಗಂಡಸು ಅಂತೇಳಿ ಡೌಟೇ ಬಂದಿಲ್ಲ. ಆ ಥರ ನಡ್ಕೊಂಡಿದ್ದೀನಿ. ನೀವು ಲೇಡಿ ಥರ ಇರ್ತಾ ಇದ್ದೀರಲ್ಲ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಅಂದ್ರೆ ನಾನು ಕೇಳಿದ ಇಷ್ಟು ಪರ್ಫೆಕ್ಟ್ ಆಗಿ ಹೆಂಗಿರ್ತೀರಾ ಅಂತ ಕೇಳಿದ್ದೆ. ಪರ್ಫೆಕ್ಟ್ ಆಗಿ ಪರ್ಫೆಕ್ಷನ್ ಮ್ಯಾಚಿಂಗ್. ಐ ಥಿಂಕ್ ಪರ್ಫೆಕ್ಷನ್ ಮ್ಯಾಚಿಂಗ್ ಅವರಿಗೆಲ್ಲೂ ಗೊತ್ತಾಗಿಲ್ಲ ಅಂತಂದರೆ ನಿಮ್ಮ ಹಾವ ಭಾವ ಎಲ್ಲದರಲ್ಲೂ ಅವರು ದೇ ಹ್ಯಾವ್ ಒಂಥರ ಡೌಟ್ ಬರೋಕ್ಕೆ ಸಾಧ್ಯನೇ ಆಗಿಲ್ಲ ಅವರಿಗೆ. ಆ ರೀತಿಯಾಗಿ ಮಾಡಿದ್ದೀರಾ.